ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ PTV ನ್ಯೂಸ್ ಕನ್ನಡ. ನಾನು ವಸಂತ್ ವೈಷ್ಣವ್. ಬಿಗ್ ಬಾಸ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ. ಕನ್ನಡಿಗರ ಮನೆ ಮಾತಾಗಿರುವ ಬಿಗ್ ಬಾಸ್ ಯಾವಾಗಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾಂಟ್ರವರ್ಸಿಯಲ್ಲಿ ಸುದ್ದಿಯಾಗುತ್ತೆ. ವಿಶೇಷ ಏನಂದ್ರೆ ಪ್ರತಿ ಬಾರಿ ಶೋ ಸ್ಟಾರ್ಟ್ ಆದ್ಮೇಲೆ ಸ್ಪರ್ಧಿಗಳಿಂದ ಸುದ್ದಿಯಾದ್ರೆ ಈ ಬಾರಿ ಶೋ ಪ್ರಾರಂಭವಾಗುವ ಮುನ್ನವೇ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಕಾಂಟ್ರವರ್ಸಿಗೆ ಸಾಕ್ಷಿಯಾಗಿದೆ. ಹೌದು, ಬಿಗ್ ಬಾಸ್ ಎಂಬುದು ಕನ್ನಡಿಗರ ಮನರಂಜನೆಯ ಕಾರ್ಯಕ್ರಮವಾಗಿದೆ. ಬಿಗ್ ಬಾಸ್ ಎಂದು ಕೂಡಲೇ ಮೊದಲು ಜನರ ಮನಸ್ಸಿಗೆ ಅಥವಾ ನಮ್ಗೆಲ್ರಿಗೂ ಕೂಡ ನೆನಪಾಗೋದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್. ಇವರಿಲ್ಲದೆ ಬಿಗ್ ಬಾಸ್ ಇಲ್ವೇ ಇಲ್ಲ ಅಂದ್ರೆ ತಪ್ಪಾಗಲ್ಲ ನೋಡಿ. ಪ್ರಮುಖವಾಗಿ ಬಿಗ್ ಬಾಸ್ ಶೋ ಕಿಚ್ಚನಿಗಾಗಿ ನೋಡುವುದೇ ಜಾಸ್ತಿ, ರಿಯಾಲಿಟಿ ಕೂಡ ಇದೆ ನೋಡಿ. ಸದ್ಯ ಶೋ ಪ್ರಾರಂಭ ಆದ್ಮೇಲೆ ಕಾಂಟ್ರವರ್ಸಿ ಆಗುವುದೇ ಹೆಚ್ಚು. ಆದರೆ ಈ ಬಾರಿ ಬಿಗ್ ಬಾಸ್ 13ರ ಸೀಸನ್ ಅಗ್ನಿ ಪರೀಕ್ಷೆ ಎಂಬ ಹೊಸ ಅಧ್ಯಾಯದಲ್ಲಿ ರಿಯಾಲಿಟಿ ಶೋ ಪ್ರಾರಂಭವಾಗಿದೆ. ಅಗ್ನಿ ಪರೀಕ್ಷೆ ಮೂಲಕ ಸ್ಪರ್ಧಿಗಳು ಈ ಒಂದು ಶೋನಲ್ಲಿ ಭಾಗವಹಿಸಿ ಜಡ್ಜಸ್ನ ಒಪ್ಪಿಸಿದ್ರೆ ಮಾತ್ರ ದೊಡ್ಡ ಮನೆಗೆ ಹೋಗೋಕೆ ಸಾಧ್ಯ ಎಂಬ ರೀತಿಯಲ್ಲಿ ಈ ಬಾರಿಯ ಸೀಸನ್ ಬಹಳ ವಿಭಿನ್ನವಾಗಿ ಮೂಡಿಬಂದಿದೆ. ಸ್ಪರ್ಧಿಗಳು ಶೋಗೆ ಪ್ರವೇಶಿಸುವ ಸಲುವಾಗಿ ನೀಡಿದ ಸವಾಲುಗಳನ್ನು ಸ್ವೀಕರಿಸಿ ಲೈವ್ನಲ್ಲೇ ತಮ್ಮನ್ನ ತಾವು ಪ್ರೂವ್ ಮಾಡಿಕೊಳ್ಳೋಕೆ ಯಾವ ಸ್ಥಿತಿಗೆ ಬೇಕಾದರೂ ಹೋಗ್ತಾರೆ ಎಂಬುದಕ್ಕೆ ಈ ಶೋನೇ ಒಂದು ನಿದರ್ಶನ. ಕಿರುತೆರೆಯ ಅತ್ಯಂತ ಜನಪ್ರಿಯ ಹಾಗೂ ವಿವಾದಾತ್ಮಕ ರಿಯಾಲಿಟಿ ಶೋ ಬಿಗ್ ಬಾಸ್ ಅಂಗಳದಲ್ಲಿ ದಿನಕ್ಕೊಂದು ಹೈ ವೋಲ್ಟೇಜ್ ಡ್ರಾಮಾಗಳು ನಡೀತಾನೆ ಇರ್ತವೆ. ಇದೀಗ ಬಿಗ್ ಬಾಸ್ ಮನೆಗೆ ಕಾಲಿಡುವ ಮುನ್ನ ಸ್ಪರ್ಧಿಗಳಿಗೆ ಅಗ್ನಿ ಪರೀಕ್ಷೆ ಶೋನಲ್ಲಿ ದೊಡ್ಡ ಮನೆಗೆ ಕಾಲಿಡಲು ನಾವು ಅರ್ಹರು ಎಂದು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಉದ್ಯೋಗವನ್ನೇ ಬಿಡೋದು, ಕಷ್ಟಪಟ್ಟು ಗಿನ್ನಿಸ್ ರೆಕಾರ್ಡ್ ಸರ್ಟಿಫಿಕೇಟ್ ಅನ್ನು ಹರಿದಾಕೋದು, ಬಿಗ್ ಬಾಸ್ ಮನೆಗೆ ಹೋಗುವ ಕ್ರೇಜ್ನಲ್ಲಿ ಸ್ಪರ್ಧಿಯೊಬ್ಬರು ವೇದಿಕೆಯಲ್ಲಿ ನಿಂತು ತನ್ನ ಕಂಪನಿಯ ಬಾಸ್ಗೆ ಕಾಲ್ ಮಾಡಿ ಲೈವ್ನಲ್ಲೇ ಕೆಲಸಕ್ಕೆ ನಾನು ರಾಜೀನಾಮೆ ನೀಡ್ತಾ ಇದ್ದೀನಿ ಅಂತ ಹೇಳಿರುವುದು ಜನಸಾಮಾನ್ಯರಲ್ಲಿ ಬೆರಗಾಗುವಂತೆ ಮಾಡಿದೆ. ಈ ರೀತಿಯ ವರ್ತನೆಗಳು ಜನಸಾಮಾನ್ಯರಲ್ಲಿ ದೊಡ್ಡ ಮನೆಯ ಬಗ್ಗೆ ಕೊಂಚ ಕೋಪವು ಕೂಡ ತರಿಸಿದೆ. ಅಂದ್ರೆ ಸುಳ್ಳಲ್ಲ, ಎಲ್ರಿಗೂ ಕೂಡ ಅವಕಾಶ ಸಿಗಲೇಬೇಕು, ಸೆಲೆಬ್ರಿಟಿಗಳಿಗೆ ಮಾತ್ರ ಸೀಮಿತವಾಗಿರುವ ಈ ಶೋ ಜನಸಾಮಾನ್ಯರಿಗೂ ಅವಕಾಶ ಕಲ್ಪಿಸಿರುವುದು ಒಳ್ಳೆಯ ವಿಚಾರ. ಆದರೆ ಅಗ್ನಿ ಪರೀಕ್ಷೆ ಎಂಬ ಶೋನಲ್ಲಿ ಜಡ್ಜಸ್ ಆಗಿರುವ ಮಾಜಿ ಸ್ಪರ್ಧಿಗಳಾದ ಸಂಗೀತ, ವಿನಯ್ ಗೌಡ ಹಾಗೂ ಚಂದನ್ ಶೆಟ್ಟಿ ಸ್ಪರ್ಧಿಗಳಿಗೆ ನೀಡುತ್ತಿರುವಂತಹ ಸವಾಲುಗಳನ್ನ ಜನರು ವಿರೋಧಿಸಿರುವಷ್ಟರ ಮಟ್ಟಿಗೆ ಇದೆ ಅಂದ್ರೆ ನೀವೇ ಒಮ್ಮೆ ಯೋಚನೆ ಮಾಡಿ. ಅಗ್ನಿ ಪರೀಕ್ಷೆಯ ಪ್ರೋಮೋ ಮೂಲಕ ಕಾಂಟ್ರವರ್ಸಿ ಆಗ್ತಿರೋ ಈ ಬಾರಿಯ ಬಿಗ್ ಬಾಸ್ 13ನೇ ಸೀಸನ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವಿರೋಧಕ್ಕೆ ಕಾರಣವಾಗಿರುವುದು ಮಾತ್ರ ಸತ್ಯ.